ನಿನ್ನೆ ಉಪ್ಪಿನಂಗಡಿಗೆ ಬಂದಂಥ ಛಲವಾದಿ ನಾರಾಯಣ ಸ್ವಾಮಿ ಅವರು ನೀವು ಅನುದಾನ ತಂದಿಲ್ಲ, ಸುಳ್ಳು ಹೇಳ್ತಾ ಇದ್ದೀರಿ, ನಿಮ್ಮ ಸುಳ್ಳನ್ನು ಬಟ್ಟೆ ಬಿಚ್ಚುತ್ತೇನೆ ಅಂತ ಹೇಳಿದ್ದಾರೆ. ಇದಕ್ಕೆ ನಿಮ್ಮದು ರಿಯಾಕ್ಷನ್ ಏನು? ನೋಡಿ, ಈ ನಾಯಿ ಇದೆ ಅಲ್ಲ, ಈ ನಾಯಿ ಕಳ್ಳ ಬಂದರೂ ಬೊಗಳ್ತದೆ, ಒಳ್ಳೆಯವರು ಬಂದರೂ ಬೊಗಳ್ತದೆ. ನಾಯಿಗೆ ಬೊಗಳುವೆ ಒಂದು, ಅದಕ್ಕೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಾಯಿಗೆ ಗೊತ್ತಾಗೋದಿಲ್ಲ. ಈ ಛಲವಾದಿಗೂ ಅದೇ ನಾಯಿ ಥರ, ಅದಕ್ಕೆ ಯಾವುದು ಏನಂತ ಗೊತ್ತಾಗೋದಿಲ್ಲ. ಪಾಪ ಬೊಗಳಿದೆ, ಅದಕ್ಕೇನು ಮಾಡೋದು? ಅದಕ್ಕೆ ನಾವೇನು ಕಲ್ಲು ಬಿಸಾಕಲಿಕ್ಕೆ ಹೋಗಲಿಕ್ಕಿಲ್ಲ, ಪ್ರಾಣಿಯಲ್ಲಿ ಅದಕ್ಕೇನು ಕಲ್ಲು ಬಿಸಾಕಿ ಹೋಗೋದು. ಮತ್ತು ಒಬ್ಬ ನರ್ಸನ್ನ ಥರ ನಮ್ಮಲ್ಲಿ ಮೊದಲೇ ಪುಂಗಿ ಹಿಡ್ಕೊಂಡು ಬರ್ತಾಯಿದ್ರಲ್ಲ, ಆ ನರ್ಸನ್ನ ಅಂತ ಅವ್ರಿಗೆ ಸ್ವಲ್ಪ ಬುದ್ಧಿ ಇದೆ. ಅಪ್ಪ ಇವನಿಗೆ ಅದು ಬುದ್ಧಿಯೂ ಇಲ್ಲ. ಅವ್ರಿಗೆ ಯಾರು ನೀವು ಕರೀತೀರ ಛಲವಾದಿ ನಾರಾಯಣ ಸ್ವಾಮಿ ಅಂತ, ಅವರು ಛಲವಾದಿ ನಾಲಾಯಕ ಸ್ವಾಮಿ ಅಂತ ಅವನಿಗೆ ಕರಿಬೇಕು. ಪಾಪ ನಾನು BJPಯ ನನ್ನ ಬಂಧುಗಳ ಹತ್ರ ವಿನಂತಿ ಮಾಡಿಕೊಳ್ಳೋದು, ನೋಡಿ ಅದೆಲ್ಲ ಮೇಲುಗಡೆಯಿಂದ ಬಂದು ಏನೇನು ಇಲ್ಲಿ ಬೊಗಳಿ ಹೋಗ್ತದೆ. ಯಾರಿಗೆ ಎಷ್ಟು ವರ್ಷ ಅಧಿಕಾರ ಇರ್ತದ, ಯಾರು MLA ಆಗ್ತಾರ, ಯಾರು ಮಂತ್ರಿ ಆಗ್ತಾರ ಅಂತ ಏನು ಪರ್ಮನೆಂಟ್ ಯಾವುದಿಲ್ಲ. ಇಂಥವರನ್ನೆಲ್ಲ ತಂದು ಇಲ್ಲಿ ಬೊಗಳಿಸಿ ನಮ್ಮ ಪ್ರೀತಿಯನ್ನು ಯಾಕೆ ಹಾಳು ಮಾಡ್ಕೊಳ್ಳೋದು, ನಮ್ಮ ಬಾಂಧವ್ಯವನ್ನು ಯಾಕೆ ಹಾಳು ಮಾಡ್ಬೋದು? BJP ಕಾಂಗ್ರೆಸ್ ಅಂತ ಇದ್ದೇವೆ, ಆದರೆ ನಾವು ಪ್ರೀತಿಯಿಂದ ಇದ್ದೀವಲ್ಲ, ಇದೆಲ್ಲ ಇಲ್ಲಿ ಬಂದು ಬೊಗಳಿ ನಮ್ಮನ್ನು ಹಾಳು ಮಾಡೋದಕ್ಕೆ ಇದಕ್ಕೆಲ್ಲ ಬುದ್ಧಿ ಇಲ್ಲ. ಈಗ ನಿಮ್ಮನ್ನು ವೇದಿಕೆಗೆ ಕರ್ಕೊಂಡು ಬನ್ನಿ, ನಾವು ಸವಾಲು ಹಾಕ್ತೇನೆ, ಅವರಲ್ಲಿ ವಾದ ಮಾಡ್ತೇನೆ. ಅವರು ಬಿಡಿ, ಅವರ ಪೂರ್ತಿ ತಂಡ ಬಂದರೂ ಯಾವುದೇ ಇದರಲ್ಲಿ ನಾನು ಚಾಲೆಂಜಿಗೆ ರೆಡಿ. ಅವ್ರು ನನ್ನ ವೇದಿಕೆಗೆ ಬರಲಿ, ನಾನಲ್ಲ ಶಾಸಕ, ನನ್ನ ವೇದಿಕೆಗೆ ಬರ್ಬೋದು, ಅವರ ವೇದಿಕೆಗೆ ನಾನು ಹೋಗೋದಲ್ಲ. ಒಂದು ಸಾಮೂಹಿಕ ವೇದಿಕೆ ಸೃಷ್ಟಿ ಮಾಡಲಿ, ನಾನು ಉತ್ತರ ಕೊಡ್ತೀನಿ. ಅವರು ಕೂಡಿದರೆ ಅಲ್ಲಿ ಬಂದು ಸಾಮೂಹಿಕ ವೇದಿಕೆಯಲ್ಲಿ ನನ್ನನ್ನು ಕರೆಯಲಿ, ಉತ್ತರ ಕೊಡ್ತೀನಿ. ಅವರ ವೇದಿಕೆಗೆ ನಾನು ಹೋಗ್ಲಿಕ್ಕಲ್ಲ, ಸಾಮೂಹಿಕ ವೇದಿಕೆಗೆ ಬರಲಿ, ಅವರು ಜನರ ವೇದಿಕೆಗೆ ಬರಲಿ, ಜನರ ವೇದಿಕೆಯಲ್ಲಿ ಉತ್ತರ ಕೊಡುವಂಥ ಕೆಲಸ ಮಾಡಲಿ. ನಿಮ್ಮನ್ನು ಬಯಸಲಿಕ್ಕೆ ಕರೆದಂತೆ ಅದು ನನಗೆ ಗೊತ್ತಿಲ್ಲ. ನನ್ನನ್ನು ಬಯಸಲಿಕ್ಕೆ ಕರೆದಿದ್ದಾರಾ ಅಲ್ಲ, ಯಾಕೆ ಕರೆದಿದ್ದಾರೆ ಅಂತ ಗೊತ್ತಿಲ್ಲ. ನಾವು ಬಯಸ್ಕೊಳ್ಳೋದ್ರಲ್ಲಿ, ಅವರಿಗೆ ವಾಪಸ್ ಹೇಳೋದ್ರಲ್ಲಿ ನಾವು ಯಾರ ಹತ್ರನೂ ಹೋಗೋದಿಲ್ಲ. ನಮ್ಮ ತಂಟೆಗೆ ಬಂದರೆ ಮಾತ್ರ ನಾವು ಉತ್ತರ ಕೊಡ್ತೇವೆ ಹೊರತು ನಾವು ಬೇರೆಯವರ ತಂಟೆಗೆ ಹೋಗೋದಿಲ್ಲ. ನಮ್ಮ ಒಂದೇ ಒಂದು ಉದ್ದೇಶ ಪುತ್ತೂರಿನ ಅಭಿವೃದ್ಧಿ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ. ಜನ ಅದನ್ನು ಸ್ವೀಕಾರ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಾಡಿದ್ದು ದೇವಸ್ಥಾನದಲ್ಲಿ ಆಗುವ ಶಿಲಾನ್ಯಾಸ ಕಾರ್ಯಕ್ರಮಗಳ ಬಗ್ಗೆ, ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಈಗ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದೀವಿ. ಸುಮಾರು 60 ಕೋಟಿ ರೂಪಾಯಿಯಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳ ಸಾಧಕ ಬಾಧಕಗಳು, ಅದರಲ್ಲಿ 1,000 ಜನ ಸೇರಿ ಆಗಿರುವಂಥ ಒಂದು ಹಾಲಿಗೆ ಯಾವ ರೀತಿ ಮಾಡಬೇಕು, ಅಲ್ಲೇ ಸಪರೇಟ್ ಕಿಚನ್ ಮಾಡುವಂಥದ್ದು, ಮತ್ತು ಫೌಂಡೇಶನ್ ಮ್ಯೂಸಿಕ್ ಫೌಂಟೇನನ್ನು ಎಲ್ಲಿ ಮಾಡಬೇಕು, ಕೆರೆಯಲ್ಲಿ ಮಾಡಬೇಕಾ, ಅಲ್ಲಿ ಬೇರೆ ಕಡೆ ಮಾಡಬೇಕಾ, ಇದ್ರ ಬಗ್ಗೆ ಎಲ್ಲ ಚರ್ಚೆಯನ್ನು ಮಾಡ್ತಾಯಿದ್ದೀವಿ. ಒಂದೇ ದಿವಸ ಒಂದು ಸಲ ಜೀರ್ಣೋದ್ಧಾರದ ಕೆಲಸವು ಆರಂಭವಾದರೆ ನಿರಂತರ ಕೆಲಸಗಳು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. 1.5 ವರ್ಷದಲ್ಲಿ ಎಲ್ಲ ಯಾವ ರೀತಿ ಪರ್ಮನೆಂಟು, ಇನ್ನು ನೀವು ಒಂದು ಕಡೆಯಿಂದ ಮಾಲಿಂಗೇಶ್ವರ ದೇವಸ್ಥಾನ ಆ ರಸ್ತೆಯಿಂದ ನೋಡಿದರೆ ಈ ರಸ್ತೆಯವರ ಇನ್ಕ್ಲೂಡಿಂಗ್ ಡ್ರೈನೇಜ್ ಸಿಸ್ಟಮನ್ನು ಮಾಡಿ ವ್ಯವಸ್ಥಿತವಾಗಿ ಈ ದೇವಸ್ಥಾನ, ಈ ಪುಣ್ಯ ಸನ್ನಿಧಿ, ಈ ಹಿಂದೂ ಕ್ಷೇತ್ರ ಭಕ್ತರನ್ನು ಕೈ ಬೀಸಿ ಕರೆಯುವಾಗಿ ಮುಂದಿನ ದಿವಸಗಳಲ್ಲಿ ಮಾಡಿ. ನಿನ್ನೆ ಉಪ್ಪಿನಂಗಡಿಗೆ ಬಂದಂಥ ಛಲವಾದಿ ನಾರಾಯಣ ಸ್ವಾಮಿ ಅವರು ನೀವು ಅನುದಾನ ತಂದಿಲ್ಲ, ಸುಳ್ಳು ಹೇಳ್ತಾ ಇದ್ದೀರಿ, ನಿಮ್ಮ ಸುಳ್ಳನ್ನು ಬಟ್ಟೆ ಬಿಚ್ಚುತ್ತೇನೆ ಅಂತ ಹೇಳಿದ್ದಾರೆ. ಇದಕ್ಕೆ ನಿಮ್ಮದು ರಿಯಾಕ್ಷನ್ ಏನು? ನೋಡಿ, ಈ ನಾಯಿ ಇದೆ ಅಲ್ಲ, ಈ ನಾಯಿ ಕಳ್ಳ ಬಂದರೂ ಬೊಗಳ್ತದೆ, ಒಳ್ಳೆಯವರು ಬಂದರೂ ಬೊಗಳ್ತದೆ. ನಾಯಿಗೆ ಬೊಗಳುವೆ ಒಂದು, ಅದಕ್ಕೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಾಯಿಗೆ ಗೊತ್ತಾಗೋದಿಲ್ಲ. ಈ ಛಲವಾದಿಗೂ ಅದೇ ನಾಯಿ ಥರ, ಅದಕ್ಕೆ ಯಾವುದು ಏನಂತ ಗೊತ್ತಾಗೋದಿಲ್ಲ. ಪಾಪ ಬೊಗಳಿದೆ, ಅದಕ್ಕೇನು ಮಾಡೋದು? ಅದಕ್ಕೆ ನಾವೇನು ಕಲ್ಲು ಬಿಸಾಕಲಿಕ್ಕೆ ಹೋಗಲಿಕ್ಕಿಲ್ಲ, ಪ್ರಾಣಿಯಲ್ಲಿ ಅದಕ್ಕೇನು ಕಲ್ಲು ಬಿಸಾಕಿ ಹೋಗೋದು. ಮತ್ತು ಒಬ್ಬ ನರ್ಸನ್ನ ಥರ ನಮ್ಮಲ್ಲಿ ಮೊದಲೇ ಪುಂಗಿ ಹಿಡ್ಕೊಂಡು ಬರ್ತಾಯಿದ್ರಲ್ಲ, ಆ ನರ್ಸನ್ನ ಅಂತ ಅವ್ರಿಗೆ ಸ್ವಲ್ಪ ಬುದ್ಧಿ ಇದೆ. ಅಪ್ಪ ಇವನಿಗೆ ಅದು ಬುದ್ಧಿಯೂ ಇಲ್ಲ. ಅವ್ರಿಗೆ ಯಾರು ನೀವು ಕರೀತೀರ ಛಲವಾದಿ ನಾರಾಯಣ ಸ್ವಾಮಿ ಅಂತ, ಅವರು ಛಲವಾದಿ ನಾಲಾಯಕ ಸ್ವಾಮಿ ಅಂತ ಅವನಿಗೆ ಕರಿಬೇಕು. ಪಾಪ ನಾನು BJPಯ ನನ್ನ ಬಂಧುಗಳ ಹತ್ರ ವಿನಂತಿ ಮಾಡಿಕೊಳ್ಳೋದು, ನೋಡಿ ಅದೆಲ್ಲ ಮೇಲುಗಡೆಯಿಂದ ಬಂದು ಏನೇನು ಇಲ್ಲಿ ಬೊಗಳಿ ಹೋಗ್ತದೆ. ಯಾರಿಗೆ ಎಷ್ಟು ವರ್ಷ ಅಧಿಕಾರ ಇರ್ತದ, ಯಾರು MLA ಆಗ್ತಾರ, ಯಾರು ಮಂತ್ರಿ ಆಗ್ತಾರ ಅಂತ ಏನು ಪರ್ಮನೆಂಟ್ ಯಾವುದಿಲ್ಲ. ಇಂಥವರನ್ನೆಲ್ಲ ತಂದು ಇಲ್ಲಿ ಬೊಗಳಿಸಿ ನಮ್ಮ ಪ್ರೀತಿಯನ್ನು ಯಾಕೆ ಹಾಳು ಮಾಡ್ಕೊಳ್ಳೋದು, ನಮ್ಮ ಬಾಂಧವ್ಯವನ್ನು ಯಾಕೆ ಹಾಳು ಮಾಡ್ಬೋದು? BJP ಕಾಂಗ್ರೆಸ್ ಅಂತ ಇದ್ದೇವೆ, ಆದರೆ ನಾವು ಪ್ರೀತಿಯಿಂದ ಇದ್ದೀವಲ್ಲ, ಇದೆಲ್ಲ ಇಲ್ಲಿ ಬಂದು ಬೊಗಳಿ ನಮ್ಮನ್ನು ಹಾಳು ಮಾಡೋದಕ್ಕೆ ಇದಕ್ಕೆಲ್ಲ ಬುದ್ಧಿ ಇಲ್ಲ. ಈಗ ನಿಮ್ಮನ್ನು ವೇದಿಕೆಗೆ ಕರ್ಕೊಂಡು ಬನ್ನಿ, ನಾವು ಸವಾಲು ಹಾಕ್ತೇನೆ, ಅವರಲ್ಲಿ
ವಾದ ಮಾಡ್ತೇನೆ. ಅವರು ಬಿಡಿ, ಅವರ ಪೂರ್ತಿ ತಂಡ ಬಂದರೂ ಯಾವುದೇ ಇದರಲ್ಲಿ ನಾನು ಚಾಲೆಂಜಿಗೆ ಇರೋದು. ಅವ್ರು ನನ್ನ ವೇದಿಕೆಗೆ ಬರಲಿ, ನಾನಲ್ಲ ಶಾಸಕ, ನನ್ನ ವೇದಿಕೆಗೆ ಬರ್ಬೋದು, ಅವರ ವೇದಿಕೆಗೆ ನಾನು ಹೋಗೋದಲ್ಲ. ಒಂದು ಸಾಮೂಹಿಕ ವೇದಿಕೆ ಸೃಷ್ಟಿ ಮಾಡಲಿ, ನಾನು ಉತ್ತರ ಕೊಡ್ತೀನಿ. ಅವರು ಕೂಡಿದರೆ ಅಲ್ಲಿ ಬಂದು ಸಾಮೂಹಿಕ ವೇದಿಕೆಯಲ್ಲಿ ನನ್ನನ್ನು ಕರೆಯಲಿ, ಉತ್ತರ ಕೊಡ್ತೀನಿ. ಅವರ ವೇದಿಕೆಗೆ ನಾನು ಹೋಗ್ಲಿಕ್ಕಲ್ಲ, ಸಾಮೂಹಿಕ ವೇದಿಕೆಗೆ ಬರಲಿ, ಅವರು ಜನರ ವೇದಿಕೆಗೆ ಬರಲಿ, ಜನರ ವೇದಿಕೆಯಲ್ಲಿ ಉತ್ತರ ಕೊಡುವಂಥ ಕೆಲಸ ಮಾಡಲಿ. ನಿಮ್ಮನ್ನು ಬಯಸ್ಲಿಕ್ಕೆಲ್ಲೇ ಕರೆದದಂತೆ? ಅದು ನನಗೆ ಗೊತ್ತಿಲ್ಲ. ನನ್ನನ್ನು ಬಯಸಲಿಕ್ಕೆ ಕರೆದಿದ್ದಾರಾ ಅಲ್ಲ ಯಾಕೆ ಕರೆದಿದ್ದಾರೆ ಅಂತ ಗೊತ್ತಿಲ್ಲ. ನಾವು ಬಯಸ್ಕೊಳ್ಳೋದ್ರಲ್ಲಿ, ಅವರಿಗೆ ವಾಪಸ್ ಹೇಳೋದ್ರಲ್ಲಿ ನಾವು ಯಾರ ಹತ್ರನೂ ಹೋಗೋದಿಲ್ಲ. ನಮ್ಮ ತಂಟೆಗೆ ಬಂದರೆ ಮಾತ್ರ ನಾವು ಉತ್ತರ ಕೊಡ್ತೇವೆ ಹೊರತು ನಾವು ಬೇರೆಯವರ ತಂಟೆಗೆ ಹೋಗೋದಿಲ್ಲ. ನಮ್ಮ ಒಂದೇ ಒಂದು ಉದ್ದೇಶ ಪುತ್ತೂರಿನ ಅಭಿವೃದ್ಧಿ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ. ಜನ ಅದನ್ನು ಸ್ವೀಕಾರ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಾಡಿದ್ದು ದೇವಸ್ಥಾನದಲ್ಲಿ ಆಗುವ ಶಿಲಾನ್ಯಾಸ ಕಾರ್ಯಕ್ರಮಗಳ ಬಗ್ಗೆ. ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಈಗ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದೀವಿ. ಸುಮಾರು 60 ಕೋಟಿ ರೂಪಾಯಿಯಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳ ಸಾಧಕ ಬಾಧಕಗಳು, ಅದರಲ್ಲಿ 1,000 ಜನ ಸೇರಿ ಆಗಿರುವಂಥ ಒಂದು ಹಾಲಿಗೆ ಯಾವ ರೀತಿ ಮಾಡಬೇಕು, ಅಲ್ಲೇ ಸಪರೇಟ್ ಕಿಚನ್ ಮಾಡುವಂಥದ್ದು, ಮತ್ತು ಫೌಂಡೇಶನ್ ಮ್ಯೂಸಿಕ್ ಫೌಂಟೇನನ್ನು ಎಲ್ಲಿ ಮಾಡಬೇಕು, ಕೆರೆಯಲ್ಲಿ ಮಾಡಬೇಕಾ ಅಲ್ಲಿ ಬೇರೆ ಕಡೆ ಮಾಡಬೇಕಾ, ಇದ್ರ ಬಗ್ಗೆ ಎಲ್ಲ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಒಂದೇ ದಿವಸ ಒಂದು ಸಲ ಜೀರ್ಣೋದ್ಧಾರದ ಕೆಲಸವು ಆರಂಭವಾದರೆ ನಿರಂತರ ಕೆಲಸಗಳು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. 1.5 ವರ್ಷದಲ್ಲಿ ಎಲ್ಲ ಯಾವ ರೀತಿ ಪರ್ಮನೆಂಟು, ಇನ್ನು ನೀವು ಒಂದು ಕಡೆಯಿಂದ ಮಾಲಿಂಗೇಶ್ವರ ದೇವಸ್ಥಾನ ಆ ರಸ್ತೆಯಿಂದ ನೋಡಿದರೆ ಈ ರಸ್ತೆಯವರ ಇನ್ಕ್ಲೂಡಿಂಗ್ ಡ್ರೈನೇಜ್ ಸಿಸ್ಟಮನ್ನು ಮಾಡಿ ವ್ಯವಸ್ಥಿತವಾಗಿ ಈ ದೇವಸ್ಥಾನ, ಈ ಪುಣ್ಯ ಸನ್ನಿಧಿ, ಈ ಹಿಂದೂ ಕ್ಷೇತ್ರ ಭಕ್ತರನ್ನು ಕೈ ಬೀಸಿ ಕರೆಯುವಾಗಿ ಮುಂದಿನ ದಿವಸಗಳಲ್ಲಿ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.